24ನೇ ತಾರೀಕು ಭೀಮನ ಅಮಾವಾಸ್ಯೆ ದಿವಸ ನಮ್ಮ ಚಾಮರಾಜ ಕ್ಷೇತ್ರದ ಹರೀಶ್ ಗೌಡರ ಹುಟ್ಟುಹಬ್ಬದ ಕಾರಣವಾಗಿ ಈಗಾಗಲೇ ತಮ್ಮ ಮುಖಾಂತರ ಪ್ರಚಾರವನ್ನು ತಮ್ಮ ಮುಖಾಂತರ ಮನವಿಯನ್ನು ಮಾಡಿದೆ. ಅದರಂತೆ ಮೈಸೂರು ಜಿಲ್ಲೆ ಮತ್ತು ವಿವಿಧ ಜಿಲ್ಲೆಯಿಂದ ಚಾಮರಾಜನಗರ ಮಂಡ್ಯ ಜಿಲ್ಲೆಯಿಂದ ಅನೇಕ ಯುವಕರು ಈ ಕಾರ್ಯಕ್ರಮಕ್ಕೆ ಬಂದು ಉದ್ಯೋಗ ಮೇಳದಲ್ಲಿ ಭಾಗವಹಿಸಿರುವಂಥದ್ದು ನಮಗೆಲ್ಲರೂ ಕೂಡ ಸಂತಸವಾಗಿದೆ. ನಮ್ಮ ಕಾರ್ಯಕ್ರಮಕ್ಕೆ ಸುಮಾರು 7-8 ಸಾವಿರ ಜನ ಇಲ್ಲಿ ಬರಬೇಕು ಅಂಥೇಳಿ ನಮ್ಮ ಮನಸ್ಸಲ್ಲಿತ್ತು. ಅದರಂತೆ ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಆರೋಗ್ಯ ಮೇಳದಲ್ಲೂ ಕೂಡ ಜನಜಂಗುಳಿ ಇದೆ, ಉದ್ಯೋಗ ಮೇಳದಲ್ಲೂ ಕೂಡ ಜನಜಂಗುಳಿ, ಯುವಕರು ಯುವತಿಯರೆಲ್ಲರೂ ಕೂಡ ಭಾಗವಹಿಸ್ತಿದ್ದಾರೆ. ಅನೇಕ ಕಾರ್ಖಾನೆಗಳು ಸ್ಥಳದಲ್ಲೇ ನೇಮಕಾತಿ ಪತ್ರವನ್ನು ಕೂಡ ಕೊಡ್ತಾ ಇರೋದನ್ನು ನೀವು ನೋಡಿರ್ಬೋದು. ಈ ಕಾರ್ಯಕ್ರಮಗಳು ನಮ್ಮ ಚಾಮರಾಜ ಕ್ಷೇತ್ರದಲ್ಲಿ ನಿರಂತರವಾಗಿ ನಡೀತಾ ಇರುತ್ತೆ. ನಮ್ಮೆಲ್ಲರ ಅಭಿಲಾಷೆ ಶಾಸಕರು ಇನ್ನೂ ಕೂಡ ಕ್ರಿಯಾಶೀಲವಾಗಿ ಈ ರಾಜ್ಯದ ಮಂತ್ರಿಗಳಾಗಬೇಕು, ಇನ್ನೂ ಕೂಡ ಈ ಸಾರ್ವಜನಿಕ ಸೇವೆಯಲ್ಲಿ ಸೇವೆಯನ್ನು ಸಲ್ಲಿಸಬೇಕು ಅನ್ನುವಂಥ ಒಂದೇ ಒಂದು ದೃಷ್ಟಿಯಿಂದ ನಾವು ಈ ಕಾರ್ಯಕ್ರಮವನ್ನು ನಮ್ಮ ಚಾಮರಾಜ ಕ್ಷೇತ್ರದ ಕಾಂಗ್ರೆಸ್ ಬಂಧುಗಳು, ಕಾಂಗ್ರೆಸ್ ಮುಖಂಡರುಗಳು, ನಮ್ಮ ಹರೀಶ್ ಗೌಡರ ಅಭಿಮಾನಿಗಳು ಈ ಕಾರ್ಯಕ್ರಮವನ್ನು ರೂಪಿಸಿದ್ವಿ. ಈ ಕಾರ್ಯಕ್ರಮ ಇನ್ನೂ ಸಂಜೆ ತನಕ ಕೂಡ 4 ಗಂಟೆವರೆಗೂ ಕೂಡ ಈ ಕಾರ್ಯಕ್ರಮ ಇದೇ ಜಾಗದಲ್ಲಿ ನಡೆಯುತ್ತೆ. ಯಾಕಂದರೆ ಇಲ್ಲಿ ಕಾರ್ಯಕ್ರಮವನ್ನು ನಾವು ಒಂದು ರೀತಿಯಲ್ಲ ರೂಪರೇಷೆಗಳನ್ನು ಏರ್ಪಾಡನ್ನು ಮಾಡಿದಾಗ ನಮಗೆ ಆತಂಕ ಇತ್ತು, ಜನ ಬರ್ತಾರಾ ಅಂಥೇಳಿ. ಆದರೂ ಕೂಡ ಮಳೆ ಇದ್ದರೂ ಕೂಡ ಜನ ಇಷ್ಟೊಂದು ಸಂಖ್ಯೆಯಲ್ಲಿ ಬರ್ತಿದ್ದಾರೆ. ನಮ್ಮೆಲ್ಲರೂ ಕೂಡ ಖುಷಿಯಾಗಿದೆ. ನಮ್ಮಲ್ಲಿ 4,000 ಉದ್ಯೋಗಾಕಾಂಕ್ಷಿಗಳು ಇಲ್ಲಿ ಬಂದಿದ್ದಾರೆ. ಅವರೆಲ್ಲರೂ ಕೂಡ ಸಂಜೆ ತನಕ ಕೂಡ ನಾವು ಕಾರ್ಖಾನೆಗಳು, BMTC ಮತ್ತು ಬೇರೆ ಬೇರೆ ವಿಭಾಗದ ಉದ್ಯೋಗವನ್ನು ಕೊಡುವಂಥ ಉದ್ಯೋಗ ವಿನಿಮಯ ಕಚೇರಿಯ ಸಿಬ್ಬಂದಿಗಳು ಕೂಡ ಇದ್ದಾರೆ, ಅದರ ಮೇಲುಸ್ತುವಾರಿಯನ್ನು ನೋಡ್ತಿದ್ದಾರೆ. ಹಾಗಾಗಿ ಅವರೆಲ್ಲರೂ ಕೂಡ, ಯಾಕಂದರೆ ಈ ಸ್ಥಳದಲ್ಲೇ ಎಲ್ಲರೂ ಕೂಡ ಸಿಗಬೇಕು ಅನ್ನುವಂಥ ಮಹತ್ವಾಕಾಂಕ್ಷೆ ನಮ್ಮಲ್ಲಿದೆ. ಆದರೂ ಕೂಡ ಯುವಕರಿಗೆ ಅದೊಂದು ಧೈರ್ಯ, ನಾನು ಹೇಗೆ ಅದನ್ನು ಇಂಟ್ರೋವನ್ನು ಪಾಸ್ ಮಾಡಬೇಕು, ಹೇಗೆ ಸ್ಕಿಲ್ಲನ್ನು ನಾವು ಉಪಯೋಗಿಸಬೇಕು ಅನ್ನುವಂಥದ್ದು ಬಹಳ ಮುಖ್ಯ. ನಮ್ಮ ವಿದ್ಯಾರ್ಥಿಗಳು ಸಂಕೋಚ ಸ್ವಭಾವ ಜಾಸ್ತಿ. ಪದವೀಧರರಾದರೂ ಕೂಡ ಹೇಗೆ ನಾವು ಸಂದರ್ಶನವನ್ನು ಮಾಡೋದು ಅಂಥೇಳಿ ಇದರ ಮುಖಾಂತರ ನಾವು ವಿವಿಧ ಕಾರ್ಖಾನೆಗಳು, ವಿವಿಧ ನಮ್ಮ ಸರ್ಕಾರಿಯ ಕಚೇರಿಗಳಿಗೂ ಕೂಡ ನಮ್ಮ ಸರ್ಕಾರವೂ ಕೂಡ ಉದ್ಯೋಗವನ್ನು ಕೊಡುವಂಥ ಮಟ್ಟದಲ್ಲಿದೆ. ಅದಕ್ಕೂ ಕೂಡ ಅವರು ಅರ್ಜಿಯನ್ನು ಸಲ್ಲಿಸಬೇಕು, ಉದ್ಯೋಗವನ್ನು ಎಲ್ಲರೂ ಕೂಡ ಪಡಿಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಅಭಿಲಾಷೆ ಮತ್ತು ನಮ್ಮ ಹರೀಶ್ ಗೌಡರ ಅಭಿಲಾಷೆ. ನಮಗೆ ನೋಡಿ, BMTCಯಲ್ಲಿ ಚಾಲಕರು ಮತ್ತು ನಿರ್ವಾಹಕರು 500 ಜನ ಬೇಕು ಅಂಥೇಳಿ ನಮಗೆ ಕರೆಯನ್ನು ಮಾಡಿ ಅವರು ಕೂಡ ಬಂದಿದ್ದಾರೆ. ಮತ್ತು ನಮ್ಮ JK ಟೈರ್ಸ್ ಕಾರ್ಖಾನೆಯಲ್ಲಿ 100 ಉದ್ಯೋಗಸ್ಥರು ಬೇಕು ಅಂಥೇಳಿ ಅವರು ಕೂಡ ಮನವಿಯನ್ನು ಮಾಡಿದ್ದಾರೆ. ಅನೇಕರು ಈ ಥರದಲ್ಲಿ ನಮ್ಮ ಮಂಗಳೂರು ಟ್ರೈಟಾನ್ ವಾಲ್ಸ್ ಅವರು ಕೂಡ 50 ಜನ ಬೇಕು ಅಂಥೇಳಿ ಈ ಥರದ ಒಂದು ಮನವಿಯನ್ನು ಮಾಡಿದ್ದಾರೆ. ಈ ಥರದ ಸಂದರ್ಭಗಳಲ್ಲಿ ಅನೇಕ ಕಾರ್ಖಾನೆಗಳು ಇನ್ನೂ ಕೂಡ, ಯಾಕಂದರೆ ಇದೊಂದು ಕಾರ್ಯಕ್ರಮದಲ್ಲಿ ನಾವು ಕಲಿಯಬೇಕಾದದ್ದು ಕೂಡ ಇನ್ನೂ ಇದೆ. ಇನ್ನೂ ಕೂಡ ನಮ್ಮ IT-BT ಕಂಪನಿಗಳು ಇನ್ನೂ ಕೂಡ ಬರಬೇಕು, ಅವರಲ್ಲೂ ಕೂಡ ಉದ್ಯೋಗವನ್ನು ನಾವು ದೊರಕಿಸಿಕೊಡ್ಬೇಕು ಅನ್ನುವಂತಹ ಮಹದಾಸೆ ನಮ್ಮಲ್ಲಿದೆ. ನಾವು ಇವತ್ತಿನ ಸಾಂಕೇತಿಕವಾಗಿ 155 ಜನ ಫಲಾನುಭವಿಗಳಿಗೆ ನಾವು ಟೈಲರಿಂಗ್ ಮಿಷನನ್ನು ಕೊಡ್ತಾ ಇದ್ದೇವೆ. ಇನ್ನೂ ಕೂಡ ನಾವು 500 ಜನ ಫಲಾನುಭವಿಗಳಿದ್ದಾರೆ. ನಾವು ನಮ್ಮ ಕ್ಷೇತ್ರದಲ್ಲಿ ಅಲ್ಲೇ ನಗರ ಪಾಲಿಕಾ ಕಚೇರಿಗಳಿಂದನೇ ಕೂಡ ಅದನ್ನು ಕೂಡ ಕೊಡ್ತೇವೆ. ನಾವು 25 ಜನಕ್ಕೆ ತಳ್ಳುವ ಗಾಡಿ, ಯಾಕಂದರೆ ರಸ್ತೆ ಬದಿಯ ವ್ಯಾಪಾರಿಗಳು, ಇದರಲ್ಲಿ ವಿಶೇಷ ಏನಂದರೆ ಇವತ್ತು ತಳ್ಳುವ ಗಾಡಿಯಲ್ಲಿ ನಮ್ಮ ವಾರ್ಡ್ ಅಧ್ಯಕ್ಷೆ ಸಾಕಮ್ಮ ಅಂತೇಳಿ ತಿಲಕ್ ನಗರದವರು, ನಮ್ಮ ಕಾಂಗ್ರೆಸ್ ಮುಖಂಡರು, ಅವರು ಕೂಡ ಒಬ್ಬರು ಫಲಾನುಭವಿಗಳು. ಅವರು ಕೂಡ ನಾವು ವಿತರಣೆಯನ್ನು ಮಾಡಿರುವಂಥದ್ದು ನಮಗೆಲ್ಲ ಕೂಡ ಖುಷಿಯಾಗಿದೆ. ನಿಮ್ಮ ಸಹಕಾರ ನಮಗೆ ಇದೇ ರೀತಿಯಲ್ಲಿ ಇರಲಿ ಅಂತೇಳಿ ನಾವು ಮಾಧ್ಯಮದವರಿಗೆಲ್ಲರೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೇವೆ. ಆರೋಗ್ಯ ಮೇಳದಲ್ಲಿ ಬರೀ ತಪಾಸಣೆ, ಅವರಿಗೆ ಚಿಕಿತ್ಸೆಗೂ ಕೂಡ ನಾವು ಸಹಕಾರವನ್ನು ಕೊಡ್ತಿದ್ದೇವೆ. ಉಚಿತ ಔಷಧಿ ವಿತರಣೆಯನ್ನು ಕೂಡ ಮಾಡ್ತಿದ್ದೇವೆ. ನಮ್ಮ ಆಯುರ್ವೇದಕ್ಕೆ ಸಂಬಂಧಪಟ್ಟಂತಹ ಸುಬ್ರಹ್ಮಣ್ಯ ಅಂಥೇಳಿ ಒಬ್ಬರು ನಮಗೆ ಸಹಕಾರವನ್ನು ಬಹಳ ಅತಿ ಹೆಚ್ಚಾಗಿ ಕೊಡ್ತಿದ್ದಾರೆ. ಅವರಿಗೆ ಆಯುರ್ವೇದ ಗಿಡಗಳನ್ನು ಕೂಡ ಕೊಡ್ತಿದ್ದೇವೆ. ಯಾಕಂದರೆ ಇದು ಕಾರ್ಯಕ್ರಮ ಚೆನ್ನಾಗಿ ನಡೀಬೇಕು ಅನ್ನುವಂಥ ದೃಷ್ಟಿಯಿಂದನೇ ಇಲ್ಲಿ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ದೇವೆ. ವಾಲಂಟಿಯರ್ಸ್ಗಳೆಲ್ಲ ಕೂಡ ಇಲ್ಲಿ ಬಂದು ಕಾರ್ಯಕ್ರಮದಲ್ಲಿ ಇದ್ದಾರೆ. ಹಾಗಾಗಿ ಇದು ಈಗ ಈ ಶಾಸಕರ ಹುಟ್ಟುಹಬ್ಬದ ಒಂದು ಸಾರ್ಥಕವಾದ ಕಾರ್ಯಕ್ರಮ, ಆರೋಗ್ಯ ಮೇಳ ಏರ್ಪಡಿಸಿದ್ರಿ ಮತ್ತು ಉದ್ಯೋಗ ಮೇಳ ಏರ್ಪಡಿಸಿದ್ರಿ. ಶಾಸಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್? ಇಲ್ಲಿ ನಮ್ಮ ಸರ್ಕಾರದ ಅನೇಕ ಶಾಸಕರು ಕೂಡ ಇದೇ ದಾರಿಯಲ್ಲಿ ಇದ್ದಾರೆ. ಯಾಕಂದರೆ ಉದ್ಯೋಗ ಮತ್ತು ಶಿಕ್ಷಣ ಮತ್ತು ಆರೋಗ್ಯ ಇದಕ್ಕೆ ಬಹಳ ಮುಖ್ಯ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅದಕ್ಕೆ ಒತ್ತಾಸೆಯನ್ನು ನೀಡಿದ್ದಾರೆ.
ಚಾಮರಾಜ ಕ್ಷೇತ್ರಕ್ಕೆ ಸುಮಾರು 1900 ಕೋಟಿಗಳಷ್ಟು ಅನುದಾನವನ್ನು ಬಿಡುಗಡೆಯನ್ನು ಮಾಡಿದ್ದಾರೆ. ನಮ್ಮ ಕ್ಷೇತ್ರದಲ್ಲಿ ಚಾಮರಾಜ ಕ್ಷೇತ್ರದಲ್ಲಿ ಬುದ್ಧಿಜೀವಿಗಳ ಕ್ಷೇತ್ರ ಇದು. ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಅನೇಕ ಶಾಲಾ ಕಾಲೇಜುಗಳು ಆಸ್ಪತ್ರೆಗಳೆಲ್ಲ ಇರೋದನ್ನು ನೀವು ನೋಡ್ತಾ ಇದ್ದೀರಿ. ಈಗ ಕಿದ್ವಾಯ್ ಆಸ್ಪತ್ರೆ, ನರರೋಗ ಒಂದು ಆಸ್ಪತ್ರೆಗಳು ಕೂಡ ಬರ್ತದೆ. ಇದಕ್ಕೆಲ್ಲ ಕೂಡ ಸಹಕಾರವನ್ನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಎಲ್ಲ ಸಚಿವರು, ನಮ್ಮ ಶಾಸಕರಿಗೆ ಸಹಕಾರವನ್ನು ಕೊಡ್ತಿದ್ದಾರೆ. ಧನ್ಯವಾದ.